ಇನ್ನು ಡಿಕೆ ಶಿವಕುಮಾರ್ ಟೆಂಪಲ್ ರನ್ ವಿಚಾರಕ್ಕೆ ಯತ್ನಾಳ್ ಅವರು ಲೇವಡಿ ಮಾಡಿರುವ ವಿಚಾರ ಸಂಬಂಧ ಯತ್ನಾಳ್ಗೆ ಉಗಿರಿ ಮುಖಕ್ಕೆ ಮೊದಲು ಅವರದ್ದೇನಿದೆ ಅದನ್ನು ಅವರು ನೋಡಿಕೊಳ್ಳಿ ಅಂತ ಎಸ್.ಟಿ. ಸೋಮಶೇಖರ್ ಅವರು ಕಿಡಿಕಾರಿದ್ದಾರೆ. ಡಿಕೆ ಶಿವಕುಮಾರ್ಗೂ ಯತ್ನಾಳ್ಗೂ ಏನ್ರಿ ಸಂಬಂಧ? ಯತ್ನಾಳ್ ವಿರುದ್ಧ ಡಿಸಿಎಂ ಕನಕಪುರದಲ್ಲಿ ಕೇಸ್ ಹಾಕಿದ್ದಾರೆ. ಯತ್ನಾಳ್ ಅವರ ವಿರುದ್ಧನೇ ಅವರು ಕೇಸ್ ಹಾಕಿದ್ದಾರೆ. ಯತ್ನಾಳ್ ಅವರಿಗೆ ಮೊದಲು ಆ ಕೇಸ್ ಅಟೆಂಡ್ ಮಾಡೋದಕ್ಕೆ ಹೇಳಿ. ಟೀಕೆ ಮಾಡುವ ಮೊದಲು ನಿನ್ನದೇ 108 ಇದ್ದಾವೆ, ಅದನ್ನ ಮೊದಲು ನೋಡ್ಕುವಂತ ಏಕವಚನದಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ಡಿಕೆ ಶಿವಕುಮಾರನ್ನ ಹೊಗಳುವ ತೆಗಳುವ ಕೆಲಸ ನಿನ್ನದಲ್ಲ. ಈಗ ವಕ್ಫ ವಿಚಾರ ವಿಜಯೇಂದ್ರ ಬಗ್ಗೆ ಏನೋ ಮಾಡ್ತಾ ಇದೆಯಲ್ಲ ಅದನ್ನ ಮಾತ್ರ ಮಾಡು. ಅವರು ಟೆಂಪಲ್ಗೆ ಹೋಗ್ತಾರೋ ಅಥವಾ ಜ್ಯೋತಿಷಿ ಬಳಿ ಹೋಗ್ತಾರೋ ಅದೆಲ್ಲ ನಿನಗೆ ಯಾಕೆ? ಸ್ವಪಕ್ಷದ ಯತ್ನಾಳ್ ಅವರ ವಿರುದ್ಧವೇ ಎಸ್.ಟಿ. ಸೋಮಶೇಖರ್ ಅವರು ಏಕವಚನದಲ್ಲಿ ಕಿಡಿಕಾರಿದ್ದಾರೆ. ಅವರು ಇವತ್ತಿನ ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ. ಸುಮಾರು 30 ವರ್ಷದಿಂದ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದನ್ನು ರೂಢಿ ಮಾಡ್ಕೊಂಡಿದ್ದಾರೆ. ಇವತ್ತು ನೆನ್ನೆ ಮೊನ್ನೆ ಶಿವಕುಮಾರ್ ದೇವಸ್ಥಾನಕ್ಕೆ ಹೋಗ್ತಾವ್ರ. ಎಷ್ಟೋ ವರ್ಷದಿಂದ ಅವರು ಫ್ಯಾಮಿಲಿ ಸಮೇತ ಇಡೀ ಇಂಡಿಯಾದಲ್ಲಿ ಯಾವುದಾದ್ರು ದೇವಸ್ಥಾನಗಳಿದೆ ಅದೆಲ್ಲವನ್ನು ಹೋಗ್ತಕ್ಕಂಥದ್ದು ಒಬ್ಬ ದೈವಭಕ್ತ. ಕರ್ನಾಟಕದಲ್ಲಿ ಜ್ಯೋತಿಷಿ ಶಿವಕುಮಾರಿಗೆ ಒಬ್ಬರೇ ಅಲ್ಲ, ನನಗೆ ತಿಳಿದ ಮಟ್ಟಿಗೆ ಇಡೀ ಇಂಡಿಯಾದಲ್ಲಿರ್ತಕ್ಕಂಥ ಎಲ್ಲ ಜ್ಯೋತಿಷಿಯವ್ರನ್ನೂ ಕೂಡ ಶಿವಕುಮಾರ್ ಅವರಿಗೆ ಪರಿಚಯ ಇದೆ. ಯತ್ನಾಳ್ಗೆ ಅವ್ರು ನೋಡ್ಕೊಳ್ರಿ, ಡಿ ಕೆ ಶಿವಕುಮಾರ್ಗೆ ಯತ್ನಾಳ್ಗೆ ಏನು ಸಂಬಂಧ ಇದೆ? ಯಾವುದೇ ಹೇಳಪ್ಪ ಇಲ್ಲಿ. ಯತ್ನಾಳ್ಗೂ ಡಿ ಕೆ ಶಿವಕುಮಾರ್ ಸಂಬಂಧ ಏನಿದೆ? ಡಿ ಕೆ ಶಿವಕುಮಾರ್ ಅವ್ರು ಕೇಸ್ ಹಾಕಿದ್ದಾರೆ ಯತ್ನಾಳ್ ಮೇಲೆ ಕನಕಪುರದಲ್ಲಿ. ಆ ಕೇಸ್ ಬಗ್ಗೆ ಅಟೆಂಡ್ ಮಾಡೋಕ್ಕೆ ಹೇಳಿ ಯತ್ನಾಳ್ಗೆ. ಡಿ ಕೆ ಶಿವಕುಮಾರ್ನ ಕ್ರಿಟಿಸೈಸ್ ಮಾಡ್ತಕ್ಕಂಥದ್ದಿಲ್ಲ. ನಿಂದೆ 108 ಇದೆ, ಇಂದು 108 ಇದೆಯಪ್ಪ. ಅದರಿಂದ ಡಿ ಕೆ ಶಿವಕುಮಾರ್ ಬಗ್ಗೆ ಹೊಗಳ್ತಕ್ಕಂಥದ್ದು ತೆಗಳ್ತಕ್ಕಂಥದ್ದು ನಿನ್ನ ಡ್ಯೂಟಿ ಅಲ್ಲ. ನೀನೇನೋ ಮಾಡ್ತಾ ಇದೆಯಲ್ಲ, ಒಕ್ಕದ್ ಮಾಡ್ತಾ ಇದೆಯಾ, ವಿಜೇಂದ್ರ ಮಾಡ್ತಾ ಇದೆಯಲ್ಲ, ಅದು ಮಾಡ್ತಾ ಇದೆಯಲ್ಲ, ಅದು ನೀನು ನೆಮ್ಮದಿಯಾಗಿ ಮಾಡು. ಡಿ ಕೆ ಶಿವಕುಮಾರ್ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊತೀಯ? ಡಿ ಕೆ ಶಿವಕುಮಾರ್ ದೇವಸ್ಥಾನಕ್ಕೆ ಹೋಗ್ತಾರೋ, ಜ್ಯೋತಿಷಕ್ಕೆ ಹೋಗ್ತಾರೋ, ಇನ್ನೊಂದಕ್ಕೆ ಹೋಗ್ತಾರೋ, ನಿನಗೆ ಯಾಕದು? ಅದು ಅವ್ರ ಹಣೆ ಬರ. ನಿನ್ಗೆ ಯಾರಪ್ಪ ಹೇಳುತ್ತೋ ಡಿ ಕೆ ಶಿವಕುಮಾರ್ ಬಗ್ಗೆ ಪದೇ ಪದೇ ಮಾತಾಡು ಅಂತ? ಡಿ ಕೆ ಶಿವಕುಮಾರ್ ಅವರು ಇವತ್ತಿನ ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ.